ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸಯ್ಯದ್. ಇವತ್ತು ಕರ್ನಾಟಕ ರಾಜ್ಯದ ಇಡೀ ದೇಶವೇ ನೋಡುತ್ತಿರುವ ಬೆಳಗಾವಿ ಉಪಚುನಾವಣೆಯ ಕೆಲವು ಸಂಶಯಾತ್ಮಕ ವಿಷಯಗಳನ್ನು ತೆಗೆದುಕೊಂಡು ಇವತ್ತು ಒಂದು ಸುದ್ದಿ ಹೇಳಿಕ್ಕೆ ಬಂದಿದ್ದೀನಿ ವೀಕ್ಷಕರೇ. ಯಾಕೆಂದರೆ ಒಂದು ಸಂಶಯಾತ್ಮಕ ವಿಷಯ ಕಾಡ್ತಾ ಇದೆ ಎಲ್ಲರಿಗೂ. ಅದನ್ನು ಪದೇ ಪದೇ ಅವರ ಅಭಿಮಾನಿಗಳು ಕರ್ನಾಟಕ ರಾಜ್ಯದಲ್ಲಿ ಲಕ್ಷಾಂತರ ಇದ್ದಾರೆ, ಅವರು ಎಲ್ಲರೂ ಫೋನ್ ಮುಖಾಂತರ ಒಂದು ಸಂಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದರೆ 35-36 ರೌಂಡ್ವರೆಗೆ ಕಂಟಿನ್ಯೂ ಸತೀಶ್ ಜಾರಕಿಹೊಳಿ ಅವರು ಮುಂದಿದ್ದರು. ಕೊನೆ ಗಳಿಗೆಯಲ್ಲಿ ಕೆಲವು ಮತಯಂತ್ರಗಳ ವ್ಯಥೆಯ ಉಂಟಾಯಿತು. ಸರ್ವರ್ ಬಿಜಿ ಅಂತ ಅರ್ಧ ಗಂಟೆ ಮತ ಎಣಿಕೆಯನ್ನು ಸ್ಥಗಿತಗೊಳಿಸಲಾಯಿತು. ಅದಕ್ಕೆ ಏನು ಒಂದು ಸಂಶಯ ಮೂಡ್ತಾ ಇದೆ ಅಂದರೆ, ಅರ್ಧ ಗಂಟೆ ಸರ್ವರ್ ಬಿಜಿ ಮಷಿನ್ಗಳಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದೇನು ಆನ್ಲೈನ್ ಮತದಾನ ಅಲ್ಲ. ಅಲ್ಲಿ ಇರುವ ಒಂದು ಸಂಶಯ. ಎರಡನೇದು, ಅರಬಾವಿ ಮತ್ತು ಬೈಲೊಂಗಲ್ ಗೋಕಾಕದ ಕೆಲವು ಮತಯಂತ್ರಗಳು ದುರಸ್ತಿಯಲ್ಲಿವೆ. ಕೊನೆ ಪಕ್ಷದಲ್ಲಿ ಅದನ್ನು ಎಣಿಕೆಗೆ ತೆಗೆದುಕೊಳ್ಳಲಾಯಿತು. ಇದರಲ್ಲಿ ಏನೋ ಒಂದು ಸಂಶಯ ಕಾಡ್ತಾ ಇದೆ ಅಂತ ಅವರ ಅಭಿಮಾನಿಗಳು ನಮಗೆ ದೂರವಾಣಿ ಮುಖಾಂತರ ತಿಳಿಸ್ತಾ ಇದ್ದಾರೆ. ಇದಕ್ಕೆ ಸತೀಶ್ ಜಾರಕಿಹೊಳಿ ಅವರ ಅನಿಸಿಕೆ ಅವರು ಅಲ್ಲಗೆಳೆತಾರೆ. ಆದರೆ ನಮಗೆ ಮತದಾರ ಒಂದು ಗೆಲುವಿನ ಸರ್ಟಿಫಿಕೇಟ್ ಕೊಟ್ಟಿದ್ದಾನೆ. 8 ಕ್ಷೇತ್ರ ಅಲ್ಲ, ಇಡೀ ಬೆಳಗಾವಿ ಜಿಲ್ಲೆಯಲ್ಲಿಯೇ ಕಾಂಗ್ರೆಸ್ 18 ಕ್ಷೇತ್ರ ಗೆಲ್ಲುವತ್ತ ನಾವು ಈಗ ದಾಫ್ಕಾಲ್ ಹಾಕ್ತೀವಿ. ಯಾಕೆಂದರೆ 40 ವರ್ಷಗಳಿಂದ ನಾವು ಸಮಾಜ ಸೇವೆಯಲ್ಲಿ ಕಾಲಿಟ್ಟಾಗ ಜನ ನಮಗೆ ಈ ಸಮಾಜ ಸೇವೆ ಗುರಿ ಏನು, ಸಮಾಜ ಸೇವೆ ಅಂದರೆ ಏನು, ಸಮಾಜ ಸೇವಕನಿಗೆ ಯಾವ ರೀತಿ ಬೆಂಬಲ ಕೊಟ್ಟಿದ್ದಾರೆ ಅನ್ನೋ ಶಕ್ತಿ ನಾವು ತೋರಿಸ್ಕೊಟ್ಟಿದ್ದೇವೆ. 4 ಲಕ್ಷ ಲೀಡ್ ಇದ್ದದ್ದು ಪ್ರತಿ ಸಾರಿ ಈಗ 3,000ಗೆ ಇಳಿದಿದೆ ಅಂದರೆ ಇದು ಒಂದು ನಿಜಕ್ಕೂ ಒಂದು ದಿಗ್ಭ್ರಮೆ. BJPಯವರಿಗೆ ಒಂದು ಭರ್ಜರಿ ಏಟ್ ಕೊಟ್ಟಂಗೆ ಆಗುತ್ತೆ. ಯಾಕಂದರೆ ನೆರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಜನತೆಯೂ ಸಹಿತ ಬಂದು ನಮಗೆ ಸ್ಪಂದಿಸಿ ನಮಗೆ ಸಪೋರ್ಟ್ ಮಾಡಿದ್ದು, ಅನೇಕ ಜಿಲ್ಲೆಗಳಿಂದಲೂ ಬಂದು ನಮ್ಮ ಪ್ರಚಾರದಲ್ಲಿ ಕಾರ್ಯ ತೊಡಗಿದರು. ಇಲ್ಲಿ ವಿಶೇಷತೆ ಒಂದು ಏನೆಂದರೆ, ಒಂದು ಹ್ಯಾಂಡ್ಬಿಲ್ ಇಲ್ಲ, ಒಂದು ಕರಪತ್ರ ಇಲ್ಲ, ಒಂದು ಬ್ಯಾನರ್ ಇಲ್ಲ, ಒಂದು ಧ್ವನಿವರ್ಧಕ, ಒಂದು ಆಟೋ ಇಲ್ಲ, ಒಂದು ಕ್ರೋಷರ್ ಇಲ್ಲ. ಇದರಲ್ಲಿ BJPಯವರು ಪ್ರತಿ ಗಲ್ಲಿಗಳಲ್ಲಿ ಆಟೋ ಮತ್ತು ಮೈಕಾಸುರ ಈ ಲೌಡ್ ಸ್ಪೀಕರ್ಗಳು ಓಡಾಡ್ತಾ ಇದ್ದವು BJPಗೆ ಮತ ಕೊಡಿ ಅಂತ. ಆದರೆ ಸತೀಶ್ ಸರಳ ಸಜ್ಜನಿಕೆಯಿಂದ ಈ ಚುನಾವಣೆ ಒಂದು 3,90,000 ಮತಗಳ ಬೆನ್ನು ಹತ್ತಾರಂದರೆ ಅದು ಯಾವಾಗಲೂ ಒಂದು ವಿಚಿತ್ರ. ಯಾಕೆಂದರೆ ಸತೀಶ್ ಮೇಲೆ ಜನ ಯಾವ ಒಂದು ವಿಶ್ವಾಸ ಇಟ್ಟಿದ್ದಾರೆ ಈ ಸಮಾಜ ಸೇವಕನಿಗೆ, ಅವರ ಮಕ್ಕಳು ಸಹಿತ ಇದರಲ್ಲಿ ಎಷ್ಟೊಂದು ತಲ್ಲೀನರಾಗಿ ಎಷ್ಟೊಂದು ಖುಷಿಯಿಂದ ಮತದಾರ ಮನವೊಲಿಸಿದರು. ಆದರೂ ಸಹಿತ ಫಲಿತಾಂಶ ಕೊನೆ ಪಕ್ಷದಲ್ಲಿ 3,000ಕ್ಕೆ ಬಂದು ನಿಂತು ಈ 3,000 ಇವತ್ತು 18 ಮತಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಶಕ್ತಿ ಏನು, ಮುಂದಿನ 2023ರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಗುತ್ತೆ. 24ರಲ್ಲಿ ಕೇಂದ್ರ ಸರ್ಕಾರವು ಸಹಿತ ಉರುಳಿ ಹೋಗುವುದು, ಅಲ್ಲಿಯೂ ಕಾಂಗ್ರೆಸ್ ಆಗೋದು. ಯಾಕೆ ನೋಡಿ, ಕೋವಿಡ್ದಿಂದ ಮಹಾಮಾರಿ ರೋಗದಿಂದ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ವಿಫಲ ಆಗಿದೆ. ಆಕ್ಸಿಜನ್ ಇಲ್ಲದೆ ನರಳಿ ಸಾಯ್ತಾ ಇದ್ದಾರೆ. ಇವರಿಗೆ ಅಧಿಕಾರದ ಅಂಟು ಎಷ್ಟಿದೆ, ಎಷ್ಟೊಂದು ಇವರು ಅಂಟ್ಕೊಂಡಿದ್ದಾರೆ ಅಧಿಕಾರಕ್ಕೆ. ತಕ್ಷಣ ಸುಧಾಕರ್ ರಾಜೀನಾಮೆ ಕೊಡಬೇಕು. ಚಾಮರಾಜನಗರದಲ್ಲಿ ನಡೆದಂಥ ಘಟನೆ 24 ಜನ ಸರ್ಕಾರ ಹೇಳಿದರೆ 34 ಜನ ಅಲ್ಲಿ ಶಾಸಕರು ಹೇಳ್ತಾರೆ. ನಾವು ದೂರವಾಣಿ ಮುಖಾಂತರ ನಿನ್ನೆ ಮಾತಾಡಿದ್ದು ನಾವು ಬಿತ್ತರಿಸಿದ್ದೀವಿ. ಇವೆಲ್ಲವನ್ನು ಪರಿಸ್ಥಿತಿ ನೋಡಿದಾಗ ಇವತ್ತು ಆಕ್ಸಿಜನ್ ಇಲ್ಲ. ಹೈಕೋರ್ಟ್ ಇವತ್ತು ಚಾಟಿ ಏಟು ಬೀಸಿದೆ ಕೇಂದ್ರ ಸರ್ಕಾರಕ್ಕೆ. ನಾಳೆ 10:30ವರೆಗೆ ಏನು ನಿರ್ಣಯ ತೆಗೆದುಕೊಳ್ತೀರಾ ತಿಳಿಸ್ಬೇಕು, ಇಲ್ಲದಿದ್ದರೆ ನಾವು ಒಂದು ಸೂಕ್ತ ಆದೇಶ ಕೊಡಬೇಕಂತೂ ಮಾನ್ಯ ಮುಖ್ಯ ನ್ಯಾಯಾಧೀಶರು ಇವತ್ತು ಒಂದು ಆದೇಶ ಕೊಟ್ಟಿದ್ದಾರೆ. ಇದಕ್ಕೆ ಕೇಂದ್ರ ಸರ್ಕಾರ ಮಣಿಲೇಬೇಕಾಗತ್ತೆ. ಯಾಕಂದರೆ ಎಲ್ಲಿ ನೋಡಿದಲ್ಲಿ ಹೆಣಗಳ ರಾಶಿ ಆಗ್ತಾ ಇದೆ. ಸ್ಮಶಾನಗಳಲ್ಲಿ ಅಗ್ನಿಕುಂಡ ಮುಗಿಲಿಕ್ಕೆ ಇರ್ತಾ ಇದೆ. ಎಷ್ಟೊಂದು ಜಮೀನಲ್ಲಿ ಹೂಳ್ತಾ ಇದ್ದಾರೆ. ಇವೆಲ್ಲ ಮಾರಣ ಹೋಮ ನೋಡಿದರೆ ಕರ್ನಾಟಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಈ ಕೊರೋನಾದಿಂದ ವಿಫಲವಾಗಿದ್ದು ಇವರು ತಕ್ಷಣ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು. ಕೆಲವು ಜನರು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಯಾವ ರೀತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಲವರು 35 ವರ್ಷಗಳಿಂದ RSSದಲ್ಲಿ ಇದ್ದವರು ಸಹಿತ ಕೆಲವರು ಎಷ್ಟೊಂದು ಛೀಮಾರಿ ಹಾಕಿ ಇವತ್ತು ಕೆಲವು ದೃಶ್ಯಗಳನ್ನ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಅವನ್ನೆಲ್ಲ ನೋಡಿ ಏನು ಅನಿಸಿಕೆ ಇದೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದರೆ ಸತೀಶ್ ಜಾರಕಿಹೊಳಿ ಸೋಲು ಒಂದು ಸಂಶಯಾತ್ಮಕವಾಗಿ ಕಾಡ್ತಾ ಇದೆ. ಅವರ ಅಭಿಮಾನಿಗಳಿಗೆ ಈಗ ನಿರ್ಣಯ ತೆಗೆದುಕೊಳ್ಬೇಕು ಸತೀಶ್ ಜಾರಕಿಹೊಳಿ ಅವರು. ಇದಕ್ಕೇನಾದರೂ ಕಾನೂನು ಸಮರ ಆಗುತ್ತೆ
ಆಗತ್ತಾ, ಏನು ಇದಕ್ಕೆ ಮತ್ತೆ ಮರು ಎಣಿಕೆ ಮಾಡಬೇಕಾ ಅಂತ ಏನಾದರೂ ಆಗ್ರಹ ಪಡಿಸ್ತಾರಾ? ಇನ್ನು ಕಾದು ನೋಡಬೇಕಷ್ಟೇ. ಅವರ ಲಕ್ಷಾಂತರ ಅಭಿಮಾನಿಗಳು ತುಂಬ ಮನಸ್ಸು ನೊಂದಿದ್ದಾರೆ. ಯಾಕೆಂದರೆ ಬಹಳ ಚಿಂತೆಗೀಡು ಮಾಡಿದೆ ಅವರಿಗೆ. ಗೆಲ್ಲು ಕುದುರೆ 100% ಗೆಲ್ಲುವಂಥ ಈ ಸತೀಶ್ ಜಾರಕಿಹೊಳಿ ಸೋತಿದ್ದು ಯಾಕೆ, ಎಲ್ಲಿ ವಿಫಲವಾಯಿತು? ಆದರೆ ವಿಫಲ ಎಲ್ಲಿಯೂ ಆಗಿಲ್ಲ. ಎಲ್ಲ ಕಡೆಯೂ ಲೀಡ್ ಬಂದಿದೆ. ಲೀಡ್ ಬಂದರೆ ಅದಕ್ಕೆ ಒಂದು ಕಾರಣಾಂತರ ಒಂದು ಇರುತ್ತೆ. ಯಾಕೆಂದರೆ ಮತದಾರನ ಮನವೊಲಿಸುವಲ್ಲಿ ಕೆಲವು ಕಡೆ ವ್ಯತ್ಯಯ ಉಂಟಾಗುತ್ತೆ. ಇಲ್ಲಿ ಮಷಿನರಿಗಳ ಒಂದು ಸಂಶಯಾತ್ಮಕ ಈಗ ಕಾಡ್ತಾ ಇದೆ. ಅದಕ್ಕಾಗಿ ಯಾವ ನಿರ್ಣಯ ತೆಗೆದುಕೊಳ್ತಾರೆ, ಯಾವ ದಿಸೆಯಲ್ಲಿ ಈ ತನಿಖೆ ಆರಂಭ ಆಗುತ್ತೆ, ಇನ್ನು ಕಾದು ನೋಡ್ಬೇಕಷ್ಟೇ. ನೀವು ನಂಬರ್ 1 ಚಾನಲ್ ಫಾಲೋ ಮಾಡಲಿಲ್ಲ ಅಂದರೆ ನಂಬರ್ 1 ಚಾನಲ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ. ನಮಸ್ಕಾರ. ಬೆಳಗಾವಿ ಲೋಕಸಭಾ ಉಪಚುನಾವಣೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ತಾರಂತೆ ಎಲ್ಲ ಕಡೆ ಆಸೆ ಇತ್ತು, ನಿರೀಕ್ಷೆ ಕೂಡ ಇಟ್ಟಿದ್ದೀವಿ ನಾವು ಕೂಡ ಸ್ವಂತ ಅಭ್ಯರ್ಥಿಯಾಗಿ. ಆದರೆ ಕೊನೆ ಗಳಿಗೆಯಲ್ಲಿ ಬಹಳ ಕಡಿಮೆ ಅಂತರದಿಂದ ನಾವು ಸೋಲನ್ನ ಸ್ವೀಕಾರ ಮಾಡಬೇಕಾಗಿದೆ. ಇದನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಎಲ್ಲರೂ ಮಾಡಿದಾಗ ನಾವು ಕೂಡ ಮಾಡಲೇಬೇಕಾಗ್ತದೆ. ಸೊ ಈ ಚುನಾವಣೆಯಲ್ಲಿ ನಾವು ಸೋತಿದ್ವಿ ಅನ್ನೋದು ಒಂದೇ ನಮಗೆ ಮೈನಸ್ ಇದೆ. ಸೋತಿ ಅನ್ನೋದು ಒಂದು ಮೈನಸ್, ಆದರೆ ಇದರಿಂದ ಲಾಭ ಆಗಿದ್ದು ನಮ್ಮ ಪಕ್ಷಕ್ಕೆ ವೈಯಕ್ತಿಕವಾಗಿ ಬಹಳಷ್ಟು ಇದೆ. ಸೋತಿ ಅನ್ನೋದು ಒಂದು ನಾವು ಟೆಕ್ನಿಕಲಿ ಸೋತಿದ್ವಿ ಅಷ್ಟೇ ಹೊರತಾಗಿ ಪಕ್ಷಕ್ಕೆ ವೈಯಕ್ತಿಕವಾಗಿ ಲಾಭ ಮಾತ್ರ ನಮ್ಮ ಪಕ್ಷಕ್ಕೆ ಭವಿಷ್ಯತ್ತಿನಲ್ಲಿ ಮುಂದಿನ ಚುನಾವಣೆಗೆ ಸಂಘಟನೆ ದೃಷ್ಟಿಯಿಂದ ಮತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಒಂದು ಆಶಾದಾಯಕ ಭಾವನೆ ಮೂಡಿಸಿದ ಈ ಚುನಾವಣೆ. ರಾಜ್ಯ ಜನತೆ ನಾ ಹೇಳ್ತಾ ಎಷ್ಟು ವಾಟ್ಸಪ್ದಲ್ಲಿ, ಫೇಸ್ಬುಕ್ದಲ್ಲಿ, ಮಾಧ್ಯಮದಲ್ಲಿ ನಾವು ನೋಡಿದ್ವಿ, ಸೋತರು ಗೆದ್ರಂತ ಬಿರುದನ್ನ ಕೊಟ್ಟಿದ್ದಾರೆ. ಬಿಜೆಪಿಯವರು ಸ್ವಂತ ಕೂಡ ಇದು ನಮ್ಮ ಗೆಲುವು ಅಲ್ಲ ಅಂತ ಕೂಡ ಅವರೇ ಆಂತರಿಕವಾಗಿ ಒಪ್ಕೊಂಡಿದ್ದಾರೆ. ಹೀಗಾಗಿ ಚುನಾವಣೆ ನಾವು ಸೋತರು ಕೂಡ ಗೆದ್ದಿದ್ದೀವಿ. ಚುನಾವಣೆ ನಾವು ಸೋತರು ಕೂಡ ಬಹಳಷ್ಟು ರಾಜಕೀಯ ಲೆಕ್ಕಾಚಾರದಲ್ಲಿ ನಾವು ಬಹಳಷ್ಟು ಮುಂದಿದ್ದೀವಿ. ಹೀಗಾಗಿ ಚುನಾವಣೆಯಲ್ಲಿ ನಮ್ಮ ಕಾರ್ಯಕರ್ತರು ಬಹಳಷ್ಟು ವಿಶೇಷವಾಗಿ ನಮ್ಮನ್ನು ಗೆಲ್ಲಿಸಲೇಬೇಕು ಕೆಲಸ ಮಾಡಿದ್ದಾರೆ. ನಮ್ಮ 8 ಭಾಗದ ಶಾಸಕರಿರ್ಬೋದು, ಮಾಜಿ ಶಾಸಕರಿರ್ಬೋದು, ಅಥವಾ ಅಲ್ಲಿ ಸ್ವತಂತ್ರ ಅಭ್ಯರ್ಥಿಗಳು ಕೂಡ ನಮ್ಮ ಪರವಾಗಿ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅವರಿಗೂ ಕೂಡ ನಾನು ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಚುನಾವಣೆ ಹೇಳಿದಂಗೆ ಸೋತರು ಕೂಡ ನಾವು ಗೆದ್ದಿದಂತ ಈಗಾಗಲೇ ವಾತಾವರಣ ಇದೆ. ನಮ್ಮ ಪಕ್ಷಕ್ಕೆ ಕೂಡ ಒಂದು ಒಳ್ಳೆಯ ಶಕ್ತಿ ಕೂಡ ಬಂದಿದೆ. ಮತ್ತೊಮ್ಮೆ ಮತದಾರನ್ನು ಕೂಡ ಅಭಿನಂದಿಸಿದೆ. ಮತ್ತು ವಿಶೇಷವಾಗಿ ಸ್ವಯಂ ಪ್ರೇರಣೆಯಿಂದ ಚುನಾವಣೆ ಆಗಿದ್ದು ನಾನು ಕೂಡ ಸುಮಾರು 30 ವರ್ಷಗಳಲ್ಲಿ ಬಹಳಷ್ಟು ಚುನಾವಣೆ ನಾವು ನೋಡಿದ್ದೀನಿ. ಉಪಚುನಾವಣೆ, ಜನರಲ್ ಚುನಾವಣೆ, MP ಎಲೆಕ್ಷನ್ ಇರ್ಬೋದು, MLC ಇರ್ಬೋದು, ಬಹಳಷ್ಟು ಚುನಾವಣೆ ನೋಡಿದ್ದೀವಿ. ಆದರೆ ಇಡೀ ರಾಜ್ಯದಿಂದ ಕಾಂಗ್ರೆಸ್ ಪಕ್ಷ ಗೆಲ್ಲಿಸಬೇಕು, ನಮ್ಮನ್ನು ಗೆಲ್ಲಿಸಬೇಕಂತ ಇಡೀ ರಾಜ್ಯದ ತುಂಬಾ ಜನ ಪ್ರಚಾರಕ್ಕೆ ಬಂದರು. ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ಕೋಡಿ ಪಾರ್ಲಿಮೆಂಟ್ ಇರ್ಬೋದು, ವಿಶೇಷವಾಗಿ ಅವರು ಕೂಡ ಬಹಳ ಜನ ಬಂದು ನಮ್ಮ ಪರವಾಗಿ ಪ್ರಚಾರ ಮಾಡಿದ್ದು ಹಳೆ ನೆನಪುಗಳನ್ನ ಮೆಲುಕು ಹಾಕ್ತದೆ. ಇವತ್ತಿನ ಚುನಾವಣೆ ಮಾಡೋದು ಕಷ್ಟ, ನಿಮಗೂ ಎಲ್ಲ ಗೊತ್ತಿರುವಂಥ ವಿಚಾರ. ಅಂತ ಸಂದರ್ಭದಲ್ಲಿ ಇಡೀ ಜನ ಸ್ವಪ್ರೇರಣೆಯಿಂದ ಈ ಚುನಾವಣೆ ಮಾಡಿದ್ದು ವಿಶೇಷ, ಇನ್ನೊಂದು ವಿಶೇಷ ಇದು. ಹೀಗಾಗಿ ನಮ್ಮ ಪಕ್ಷಕ್ಕೆ ಈ ಚುನಾವಣಾ ಸೋತರು ಕೂಡ ಬಹಳಷ್ಟು ನಮಗೆ ಲಾಭ ಆಗಿದೆ. ಹೋದ ಸಲ ಕಂಪೇರ್ ಮಾಡಿದ್ರೆ ಬೆಟ್ರೆ 30, 36 ಸಾವಿರ, 50, 70 ಸಾವಿರ ನಾವು ಲೀಡ್ ಇದ್ದೀವಿ. ಈಗ ಅಷ್ಟು ಕೆಳಗೆ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ, ತರಲೇನು ಪ್ರಶ್ನೆ ಇಲ್ಲ. ಆದರೂ ನಾವು ಸೋತರು ಗೆದ್ದಂಗಿದೆ ಅಂತ ಇಡೀ ರಾಜ್ಯದ ಜನತೆ ಸರ್ಟಿಫಿಕೇಟ್ ನಮಗೆ ಕೊಟ್ಟಿದೆ. ಇಲೆಕ್ಷನ್ ಕಮಿಷನ್ ಸರ್ಟಿಫಿಕೇಟ್ ಅವ್ರು ಕೊಟ್ಟರು, ಜನ ನಮಗೆ ಸರ್ಟಿಫಿಕೇಟ್ ಕೊಟ್ಟಾರೆ. ಅವ್ರೇನು ಕೆಲಸ ಮಾಡೋಲ್ಲ, ಎಲ್ಲಿ ಹೊರಗಡೆ ಬರೋಲ್ಲ. ಅವ್ನು ಯಾರು ಭಾಳ ಮಂದಿ ನೋಡಿಲ್ಲ ಇನ್ನೂವರೆಗೆ. ಅವರು ಕೂಡ ಸಿಸ್ಟಮ್ ಡೆವಲಪ್ ಮಾಡಿದಾರೆ. ಒಂದು ಸಿಸ್ಟಮ್ ಕಂಪ್ಯೂಟರ್ ಅಂತಲ್ಲ, ಮಾಸ್ಟರ್ ಕಂಪ್ಯೂಟರ್ ಹೆಂಗೆ ಡೆವಲಪ್ ಮಾಡಿರ್ತಾರೆ ಹಂಗೆ ಡೆವಲಪ್ ಇದೆ. ಅವ್ರು ಯಾವಾಗ ಬಿಸಿಲಾಗಿ ಬಂದು ಹಿಂಗೆ ಎಲ್ಲಿ ಜನರ ಸಮಸ್ಯೆ ಕೇಳಲ್ಲ. ಅವ್ರ ಸಿಸ್ಟಮ್ ಡೆವಲಪ್ ಮಾಡ್ಯಾರ 20 ವರ್ಷದಿಂದ. ಅದು ವರ್ಕ್ ಮಾಡ್ತೈತೆ. ಅದನ್ನ ಇನ್ನೂ ನಮಗೂ ಕಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಮಾಸ್ಟರ್ ಕಂಪ್ಯೂಟರ್ ನೋಡೋಣ. ಸೊ ಹೀಗಾಗಿ ಸೋಲಿಕ್ಕೆ ಸಿಸ್ಟಮು ಪ್ಲಸ್ ಈ 200 ರೂಪಾಯಿ ಹೆಚ್ಚು ಕಮ್ಮಿ ಸಿಸ್ಟಮ್ಗಿಂತಲೂ ಈ 200 ರೂಪಾಯಿ ಕೊನೆಗಳಿಗೆ ಕೊಟ್ಟದೇ ನಮಗೂ ಡ್ಯಾಮೇಜ್ ಆಯ್ತು. ಇಲ್ಲ ನಾವೇ ಅಲ್ಲಿ ಕೂಡ ಲೀಡ್ ಆಗ್ತಿದ್ವಿ. ಈ ದುಡ್ಡೇ ವರ್ಕ್ ಮಾಡ್ತಾ ಅಷ್ಟೇ. ಅಲ್ಲ, ನಾವು ದುಡ್ಡು ಕೊಟ್ಟು ಇಲೆಕ್ಷನ್ ಮಾಡಬಾರ್ದು ಮೊದಲೇ ತೀರ್ಮಾನ ಮಾಡಿದ್ವಲ್ಲ. ದುಡ್ಡು ಕೊಡುವಂಥ ಚುನಾವಣೆ ಅಲ್ಲ, ದುಡ್ಡು ಕೊಡಂಗಿಲ್ಲ ಅಂತ ನಾವು ಕಾರ್ಯಕರ್ತರ ಮ್ಯಾಗ ಚುನಾವಣೆ ಮಾಡಿದ್ವು. ಅವರು ಕೂಡ ನಮ್ಮ ಶಕ್ತಿ ದುಡ್ಡು ಕೊಡದೆ ಕೂಡ ನಾವು ಏನು ಗೋಕಾಕದಲ್ಲಿ ಏನು ಕಡಿಮೆ ಓಟ್ ತೊಗೊಂಡಿಲ್ಲ. 60,000 ಇದೆ. 60,000 ಓಟ್ ತೊಗೊಂಡು ನಾವು ಅಂದ್ರೆ ಸೈಜೇಬಲ್ ಓಟ್ ಇದೆ. ಅದೇನು ಭಾಳ ಕಡಿಮೆ ಏನಲ್ಲ, ಸೋತಿರ್ಬೋದು. ಅದರ ಓಟ್ ನಮಗೂ ಅದು 2 ಕಡೆ ಹೋಗಿದೆ. ನಮಗೂ ಬಂದಿದೆ, ಆ ಕಡೆ ಹೋಗಿದೆ. 2 ಕಡೆ ಟ್ರಾನ್ಸ್ಫರ್ ಆಗಿದೆ. ಅದು ಯಾಕಂದರೆ ಒಂದು ಚುನಾವಣೆ ಆದಾಗ ಇನ್ನೊಂದು ಚುನಾವಣೆ ಸೇಮ್ ಆಗೋಲ್ಲ. ಅದರಲ್ಲಿ ವೋಟಿಂಗ್ ಬೇರೆ 30,000 ಕಡಿಮೆ ಆಗಿದೆ. ಫಸ್ಟು ಒಂದು ನೀಟೆ ಗೋಕಾಕದಲ್ಲಿ 3,000 ಲೀಡ್ ಆಗಿದೆಯಲ್ಲ ಸಿಟಿಯಲ್ಲಿ. ಅದಾಗೋದು ಏನು ಮಾಡ್ಲಿಕ್ಕಾಗಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರನ್ನು ನಾವು ಗೌರವಿಸ್ಬೇಕಾಗ್ತದೆ. ಏನು ಮಾಡ್ಲಿಕ್ಕೆ ಅವ್ರಿಗೆ ಅಷ್ಟೆಲ್ಲ ಅವ್ರು ತಮಗೂ ಅವ್ರಿಗೆಲ್ಲ BJP ಕೇಸ್, ಮರಾಠಿಗರ ಕೇಸ್ ಹಾಕಂತ ನಾವು ಹೇಳಿದ್ವಿ ಅವ್ರಿಗೆ. ಒಂದು 20-30 ಕೇಸ್ ಅದ ಅವ್ರ ಮೇಲೆ, ಮರಾಠಿಗರ ಮೇಲೆ. ನಾವೇನು ಕಾಂಗ್ರೆಸ್ ಅವ್ರು ಹೇಳಿದ ಮೇಲೆ ಹಾಕಿದ್ರು ಅವ್ರೆ? ಇಲ್ಲ, ಅವರೇ ಹಾಕಿದ್ದು. ಅದು ಆ ಸೀಟ್ ಅವ್ರಿಗಿತ್ತು ಎಲ್ಲೋ ಒಂದು ಕಡೆ, ಅದಕ್ಕೋಸ್ಕರ ಆಗಿದ್ದು. ನಾವು ಹೇಳಿದ ಮ್ಯಾಗೇನು ನಿಂತದಲ್ಲ. ಅದು ಸುಮಾರು ಬೇರೆ ಬೇರೆ ಇದೆ. ಸ್ಪೆಷಲಿ ಬೆಳಗಾವಿ ಸಿಟಿಯಲ್ಲಿ ಬಜರಂಗ ದಳವರಿಗೆ, ರಾಮ್ ಸೇನಾದವರಿಗೆ, ಸಮಿತಿಯವರಿಗೆ ಸುಮಾರು 30 ಕೇಸು ಪೊಲೀಸ್ ರಣವಶಕ್ಕೆ ಹಾಕಿದ್ದಾರೆ. ಬೇರೆ ಬೇರೆ
ವಾಟ್ಸಪ್ಪಲ್ಲಿ ಏನೋ ಕಮೆಂಟ್ಸ್ ಬಂತು, ರಸ್ತೆ ಸರಿ ಇಲ್ಲ, ಕಳಪೆ ಕಾಮಗಾರಿ, ಅದು ಇದು ಬರ್ದ ಮ್ಯಾಗೆ ಎಷ್ಟು ಕೇಸ್ ಹಾಕಿದ ಉದಾಹರಣೆಗಳ ಸಾಕಷ್ಟಿದೆ. ಹೀಗಾಗಿ ಆ ಸಿಟ್ಟ ಮೇಲೆ ಅವರು ಸ್ಪರ್ಧೆ ಮಾಡಿದ್ರು ಅಂತ ನಾವು ಕಾಂಗ್ರೆಸ್ನವ್ರು ಹೇಳಿದ್ವು ಅಂತಲ್ಲ. ನಮಗೂ ವಾಟ್ಸಪ್ಪಾಗ ಇವತ್ತಿಗೆ ಒಂದು 10 ಜನರ ವಿರೋಧವಾಗಿರ್ತಾ ಹಾಕಿರ್ತಾರೆ. ನಾವೇನು ಅದ್ರ ಬಗ್ಗೆ ನೋಡ್ಲಿಕ್ಕೆ ಹೋಗಲ್ಲ, ಅದ್ರ ಬಗ್ಗೆ ರಿಪ್ಲೈ ಮಾಡ್ಲಿಕ್ಕೆ ಹೋಗಲ್ಲ. ಸ್ವತಂತ್ರ ಇದ್ದಾರೆ ಓಟ್ ಹಾಕ್ಲಿಕ್ಕೆ ಎಲ್ಲಿ ಅಂತ ನಾವು ಹೇಳಿಕ್ಕೆ ಆಗೋಲ್ಲ. ಅದ್ರ ಬಗ್ಗೆ ನಾವು ಹೇಳಿ ಏನು ಬೆಳೆಸ್ತಾ ರೂಲಿಂಗ್ ಪಾರ್ಟಿ ಅವರು ಅವ್ರ ಮ್ಯಾಗ ಕೇಸ್ ಹಾಕತ್ತೆ ನಾವು ಹೇಳಿದ್ರೆ ನೀವು ಹೇಳಿದ್ರೆ ಅವ್ರು ಹಾಕ್ಯಾರ ಅವ್ರ ಮ್ಯಾಗೆ. ಅವರು ಹಾಗೇನಿಲ್ಲ, ಯಾರು ಬೆಳೆಸೋದು ಪ್ರಯತ್ನ ಇಲ್ಲ. ಅದು ಆಗಲಿಕ್ಕೆ ಈ ಘಟನೆಗಳು ಕಳೆದ 2-3 ವರ್ಷಗಳಲ್ಲಿ ಏನು ಬೆಳಗಾವಿಯಲ್ಲಿ ಪೊಲೀಸರ ವರ್ತನೆಯಿಂದ ಇದು ಕಾರಣ. 24 ಜನ ಸತ್ತು ಹೋದ್ರು ಕೂಡ ಅಧಿಕಾರಿಗಳು ಒಬ್ಬರ ಮೇಲೆ ಒಬ್ಬ ಆಗ್ತಾರೆ, ಯಾರು ಕೂಡ ಜವಾಬ್ದಾರಿ ತಗೊಳ್ಳಿಕ್ಕೆ ರೆಡಿ ಇಲ್ಲ. ಇದೊಂದು ಡೆಡ್ ಸರ್ಕಾರ, ಸತ್ತುವಂಥ ಸರ್ಕಾರ ಅಷ್ಟೇ ಇದೆ. ಇನ್ನೂ ಅರ್ಧದಷ್ಟು ಖಾಲಿ ಇದ್ದಾರೆ ಅಲ್ಲಿ. ಇಲ್ಲ, ಆಕ್ಸಿಜನ್ ನಮ್ಮಲ್ಲಿದೆ, ನಮ್ಮಲ್ಲಿ ಏನು ಸಮಸ್ಯೆ ಇಲ್ಲ. ಇಲ್ಲ, ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಏನು ಕೊರತೆ ಇಲ್ಲ, ಇದೆ ಇಲ್ಲಿವರೆಗೆ ಚೆನ್ನಾಗಿದೆ. ನೀವು ಹೇಳ್ದಂಗೆ ನೋಡ್ಬೇಕು, ಯಾಕಂದ್ರೆ ಯಾವುದೋ ಅವ್ರಿಗೆ ಚಾಯ್ಸ್ ಬಿಟ್ಟಿರಲ್ಲ. ಯಾಕಂದ್ರೆ ಖಾಸಗಿ ಹೋಗ್ತಾರೋ ಸರ್ಕಾರಿ ಹೋಗ್ತಾರೋ ಅನ್ನೋದು ಅವ್ರಿಗೆ ಬಿಟ್ಟಂಥ ವಿಚಾರ ಅದು ಎಲ್ಲ ಮತ್ತು ಗೌರ್ಮೆಂಟಿಂದ ಲೀಕ್ ಆಗಬೇಕಲ್ಲ. ಅದು ಗೌರ್ಮೆಂಟ್ಗೆ ಸಪ್ಲೈ ಇದೆ ಮಾತ್ರ. ಅದು ಮತ್ತೆಲ್ಲ ಗೌರ್ಮೆಂಟ್ ಕಡೆಯಿಂದ ಆಗಬೇಕು. ಪೊಲೀಸ್ ತನಿಖೆ ಮಾಡಬೇಕು. ಅದು ಯಾಕಂದ್ರೆ ಮೊನ್ನೆ ಒಂದಿಬ್ಬರು ಸಿಕ್ಕಿದ್ದಾರೆ ಬೆಳಗಾಮಲ್ಲಿ. ಸೊ ಅದು ಪೂರ್ಣ ಪ್ರಮಾಣದಲ್ಲಿ ತನಿಖೆ ಆಗಬೇಕು. ಯಾಕಂದ್ರೆ ಖಾಸಗಿ ಸಪ್ಲೈ ಇಲ್ಲಲ್ಲ, ಅದು ಗೌರ್ಮೆಂಟಿಗೆ ಮಾತ್ರ ಹಾಸ್ಪಿಟ್ಲಿಗೆ ಕೊಡ್ತಾರೆ. ಖಂಡಿತವಾಗಿ ಕೊರತೆ ಇದ್ದೇ ಇದೆ. ಅದು ರೆಮ್ಡಿಸಿವಿರ್ ಅಂತ ಕೊರತೆ ಇದ್ದೇ ಇದೆ. ಯಾಕಂದರೆ ಪೂರ್ಣ ಪ್ರಮಾಣ ಸಪ್ಲೈ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದು ವ್ಯಾಕ್ಸಿನ್ ಆಗಲಿ, ಸೊ ಡೇ ಬೈ ಡೇ ಕೊಡ್ತಾ ಇದ್ದಾರೆ. ಸೊ ಇಡೀ ರಾಜ್ಯದಲ್ಲಿ ಕೊರತೆ ಇದೆ ಅಂತ ನಿಜ, ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಆಕ್ಸಿಜನ್ ಕೊರತೆ ಇದೆ, ಬೆಡ್ದು ಇದೆ. ಈ 2 ಇಂಜೆಕ್ಷನ್ ಬಗ್ಗೆ ಕೂಡ ಕೊರತೆ ಇದೆ. ಕೆಲವು ಕಡೆ ಇನ್ಫ್ಲೂಯೆನ್ಸ್ ಆಗಿದಿಲ್ಲ. ಬೆಂಗಳೂರಲ್ಲಿ ಕೆಲವು ಮಂತ್ರಿಗಳಿದ್ರೆ ಬೆಡ್ ಅವ್ರಿಗಷ್ಟೇ ಕೊಟ್ಟಿದ್ದು ಉದಾಹರಣೆಗಳ ಮಾಧ್ಯಮದಲ್ಲಿ ನೋಡಿದ್ದೀವಿ ನಾವು. ಸೊ ಅದಾಗ್ತಾ ಇದೆ, ಇನ್ಫ್ಲೂಯೆನ್ಸಲ್ಲಿ ಆಗ್ತಿದೆ. ಆಗಬಾರ್ದು, ಎಲ್ಲರಿಗೂ ಒಂದೇ ಟ್ರೀಟ್ಮೆಂಟ್ ಒಂದೇ ಆಗುತ್ತೆ.